ಸಾಹಿತ್ಯ ಸಂಗೀತ ಕಲಾವಿನಾಶ ಸಾಕ್ಷಾತ್ ಪಶು ಪುಚ್ಚ ವಿಷಾಣಹೀನ. 2007ರಿಂದ ಕೃಷಿ ಮಾಡ್ತೀವಿ. 90 ಕ್ವಿಂಟಲ್ ತನಕ ರಾಗಿ ಬೆಳೆದಿದ್ದೀನಿ. 70ರಿಂದ 2006 ಪ್ರಜಾವಾಣಿ ಕೆಲಸ ನ್ಯೂಸ್ ಡಿಪಾರ್ಟ್ಮೆಂಟ್ ಮಾಡಿದ್ದೀನಿ. ಸುಳಿ ಇಂಪಾರ್ಟೆಂಟ್ ಅಂತ ಹೇಳ್ತಾರೆ. ಇರೋದು ಏನಿರ್ಬೇಕು ಅಷ್ಟೇ ಇರ್ಬೇಕು. ಅದು ಎಷ್ಟೋ ಸುಳಿ ಅದು ಇದು ಅಂದ್ರೆ ತಪ್ಪು ಮಾಡ್ತಾರೆ. ನೋಡಿ ಇಲ್ಲಿ ಸುಳಿ ಇರುತ್ತೆ, ಇದು ತಪ್ಪಿಲ್ಲ. ಒಂದು ಜೊತೆಗೆ 500 ಬಂದೇ ಬರ್ತದೆ. ಅದು ನಮ್ ಸ್ವಂತ ಹುಲ್ಲಿದ್ದು ನಮ್ಮ ಮನೆ ಹಸ್ಕೊಳ್ಳಿದ್ದು ನಮ್ಮ ಹಸ್ಕೊಳ್ಳ ಅಲ್ಲೇ ಕರ್ದಾಕೊಂಡ್ರು 500 ರೂಪಾಯಿ ಬಂದೇ ಬರ್ತದೆ. 500 ಕಂಪಲ್ಸರಿ. ಕೃಷ್ಣಮೂರ್ತಿ ಅಂತ. ಕೃಷ್ಣಮೂರ್ತಿ ಅಣ್ಣ, ಇವ್ರು ನಿಮ್ದು? ನಮ್ದು ಬೈರೇಗೌಡನಹಳ್ಳಿ, ನೆನ್ಮಲ್ ಹತ್ರ. ನೆಲಮಂಗಲ ಹತ್ರ. ನಾವು ನೆಲಮಂಗಲದವರೇ, ಅಲ್ಲಿಂದ ಬಂದಿದ್ದೀವಿ ಈಗ. ಅಣ್ಣ ನೀವು ಕೊಂಡ್ಕೊಂಡಿರೋದು ಇಲ್ಲ ಮಾರ್ಲಿಕ್ಕೆ ಬಂದಿದ್ದೆ ಅಣ್ಣ? ಇದು ಅಣ್ಣ ಮಾರ್ದ 130 ಕೊಂದಿದೆ. ದೊಡ್ಡ ಎತ್ ಮಾರ್ದ ದೊಡ್ಡ 1,30,30,000 ಮಾರಿದ್ರಿ. ಇನ್ ನಂತರ ಕೊಂಡ್ಕೊಂಡಿದ್ದೀರಾ? ಇದನ್ನ 65,000 ಕೊಂಡ್ಕೊಂಡಿದ್ದೀವಿ. 65,000 ತಗೊಂಡಿದ್ದೀವಿ. ಓಕೆ. ನೆಕ್ಸ್ಟ್ ಈಗ ಮಾರ್ಬೇಕು ನೀವು ಇದನ್ನ? ನೆಕ್ಸ್ಟ್ ಇದು ಮಾರಲ್ಲ ಈಗ ನಾವು. ಮತ್ತೆ ಮನೆ ಕೊಡ್ಕೊಂಡೋಗಿ ಇದು ಮೇಸಿ ಇದನ್ನ ದೊಡ್ಡದ್ ಮಾಡ್ತೀವಿ. ಆತು. ಎಷ್ಟ್ ದಿನ ಸಾಕ್ತೀರಾ ಗೌಡ್ರಿ ನೀವು ಇದನ್ನ? ನಾವ್ ಇದು 1 ವರ್ಷ ಸಾಕ್ತಿವಿ. 1 ವರ್ಷ ಸಾಕ್ತೀರಾ. 1 ವರ್ಷ ಆದ್ಮೇಲೆ ನಂತರ ನೀವು ಹಬ್ಬ ಜಾತ್ರೆಗೆ ಅಂದ್ರೆ ಸೇಮ್ ಇದೇ ಜಾತ್ರೆಗೆ ಬರ್ತೀರಾ? ಹೌದು, ಇದೇ ಜಾತ್ರೆಗೆ ಬಂದು ಇಲ್ಲಿ ಸೇಲ್ ಮಾಡ್ತೀರಾ? ನಾವು 1 ವರ್ಷ ಸಾಕಿ ನಮ್ಗ ಇದು ಸ್ವಲ್ಪ ಸಣ್ಣ ಸ್ವಲ್ಪ ದೊಡ್ಡದಿದ್ರೆ ಇದ್ರ ಕೆಲಸ ಮಾಡಿ ಮತ್ತೆ ನೆಕ್ಸ್ಟ್ ಜಾತ್ರೆ ಬರ್ತೀವಿ. ಎಷ್ಟೆಲ್ಲ ಆಗಿದೆ ಗೌಡ್ರ? ಅಲ್ಲೂ ಆಗಿಲ್ಲ. ಕರುಗಳಿದು ಎಷ್ಟು ತಿಂಗಳು ಇರ್ಬೋದು ಗೌಡ್ರ? ಹೆಚ್ಚು ಕಮ್ಮಿ ಒಂದು 6-7 ತಿಂಗಳು ಕರು. 6-7 ತಿಂಗಳು ಕರು. 6-7 ತಿಂಗಳು ಕರು. ನೋಡಿ ಫ್ರೆಂಡ್ಸ್, ಇದು 6-7 ತಿಂಗಳು ಕರು, ಇನ್ನು ಹಲ್ಲು ಆಗಿಲ್ಲ. ಇದನ್ನ 1 ವರ್ಷ ಗ್ರೋತ್ ಮಾಡಿ ನಂತರ ಇದೇ ಜಾತ್ರೆಗೆ ಇವರು ಸೇಲ್ ಮಾಡ್ಲಿಕ್ಕೆ ಬರ್ತಾರೆ. ಹಸುಗಳಲ್ಲಿ ಸುಳಿ ಇಂಪಾರ್ಟೆಂಟ್ ಅಂತ ಹೇಳ್ತಾರೆ. ಹೌದು. ಎಷ್ಟ್ ತರ ಸುಳಿ ಅಂತ ಗೊತ್ತಾ ನಿಮ್ಗೆ? ಸುಮಾರಿದೆ ಸರ್. ಇಲ್ಲಿ ಬಂದ್ರೆ ಅದು ಹೆಂಗ್ ಗೊತ್ತಾಗುತ್ತೆ ನಿಮ್ಗೆ ಸುಳಿ ಅಂತ? ಆದ್ರೆ ಕಾಣುತ್ತೆ ಸರ್. ಅಲ್ಲ, ಅದು ಓಪನ್ ಕಾಣುತ್ತೆ. ಇಲ್ಲಿ ನೋಡಿ, ಇಲ್ಲಿ ಇರುತ್ತೆ. ಏನ್ ಸುಳಿ ಅಣ್ಣ ಅದು? ಇದು ಪಾತಾಳ ಸುಳಿ ಅಂತ. ಪಾತಾಳ ಸುಳಿ ಒಳ್ಳೆದಲ್ಲ? ಪಾತಾಳ ಸುಳಿ ಇದ್ರೆ ಅಲ್ಲ, ಅದು ತಪ್ಪು ಮಾಡ್ತಾರಲ್ಲ. ತಪ್ಪು ಅಂದ್ರೆ ಯಾವ ಸುಳಿ ಇದ್ರೆ ಬೆಟರ್ ತಗೊಳ್ಳಿಕ್ಕೆ? ಸುಳಿ ಯಾವ್ದಿದ್ರು ಬೆಟರ್ ಇಲ್ಲ. ಅದು ಓಕೆ. ನನಗೆ ಏನಿರ್ಬೇಕು ಅದಿರ್ಬೇಕು. ಬೇರೆ ಸುಳಿ ಇತ್ತು ಅಂದ್ರೆ ತಪ್ಪು ಮಾಡ್ತಾರ. ಅದು ದುಡ್ಡು ಅಂದ್ರೆ ಸುಳಿ ಏನ್ ಇಂಪಾರ್ಟೆಂಟ್ ಅಲ್ಲ ಹಸುಗೆ? ಹೌದು. ಸುಳಿ ಇರಬಾರ್ದು. ಓಕೆ. ಇರೋದು ಏನಿರ್ಬೇಕು ಅಷ್ಟೇ ಇರ್ಬೇಕು. ಅದು ಎಷ್ಟೋ ಸುಳಿ ಅದು ಇದು ಅಂದ್ರೆ ತಪ್ಪು ಮಾಡ್ತಾರ. ತಪ್ಪು ಮಾಡುತ್ತೆ. ಹೌದು. ಓಕೆ. ನೋಡಿ ಇಲ್ಲಿ ಸುಳಿ ಇರುತ್ತೆ, ಇದು ತಪ್ಪಿಲ್ಲ. ಇದು ಸುಳಿ ಇರುತ್ತೆ, ತಪ್ಪಿಲ್ಲ. ಮತ್ತೆ ಇಲ್ಲೊಂದು ಸುಳಿ ಬರುತ್ತೆ ಕೆಳಗಡೆ, ಅದು ತಪ್ಪಿಲ್ಲ. ಇದು ತಪ್ಪು ಬರುತ್ತೆ. ಎಡಗಡೆಗೆ ಇದ್ರೆ ತಪ್ಪು. ಎಡಗಡೆಗೆ ಬಂದ್ರೆ ತಪ್ಪು ಅಂತ. ಅದು ಬಲಗಡೆ ಇದ್ರೆ ತಪ್ಪಿಲ್ಲ. ತಪ್ಪಿಲ್ಲ. ಬಾಲ್ ನೋಡಿ ಒಳಗಡೆ ಇರುತ್ತೆ. ಅದು ಅಂದ್ರೆ ಬಾಲ್ ಎಲ್ಲಿರ್ತದೆ ಗೌಡ್ರೆ? ಬಾಲ್ ಅದು ಸಗಣಿ ಹಾಕುತ್ತಲ್ಲ, ಇಲ್ಲಿ ಬಾಲ್ ಇಂದನೂ ಸುಳಿ ಇರ್ತದಂತೆ. ಇಲ್ಲಿ ಒಳಗಡೆ ಇರುತ್ತೆ. ಒಳಗಡೆ ಇರುತ್ತದೆ. ಅದು ಇದ್ರೂ ತಪ್ಪು ಮಾಡ್ತಾರೆ. ತಪ್ಪು ಮಾಡ್ತಾರೆ. ಅದು ಇರಬಾರ್ದು. ಓಕೆ. ಥ್ಯಾಂಕ್ ಯು ಗೌಡ್ರೆ, ಖುಷಿ ಆಯ್ತು. ಊರು ಯಾವ ಊರು ನಿಮ್ದು? ದಿಲ್ಲಿಪಾಳ್ಯ. ಓಕೆ. ಎಷ್ಟು ತಗೊಂಡ್ರಿ? ತಂದು ಸೇಲ್ ಮಾಡಿ ಬೇರೆ ತಗೊಂಡ್ ಹೋಗ್ತಾರದ? ನಾವೊಂದ್ 4 ಜೊತೆ ಹಾಕೊಂಬಂದಿದ್ದು. 4 ಜೊತೆ ಕೊಟ್ಟು 1-2 ಜೊತೆ ತಗೊಂಡ್ ಹೋಯ್ತಾ ಇದೀವಿ. ಎಷ್ಟು ಕೊಟ್ರಿ 4 ಜೊತೆ? 4 ಜೊತೆ 110 ಒಂದ್ ಜೊತೆ ಕೊಟ್ಟು, ಒಂದ್ ಜೊತೆ 80,000 ಕೊಟ್ಟು, ಒಂದ್ ಜೊತೆ 60,000 ಕೊಟ್ಟು, ಒಂದ್ ಜೊತೆ 75,000 ಕೊಟ್ಟು. ಈಗ ತಗೊಂಡೋಗಿ ಎಷ್ಟು ತಗೊಂಡೋಗ್ತಿದೆ? ಎಷ್ಟು ತಗೊಂಡ್ರಿ? ಈಗ 2 ಎಷ್ಟು? ಇವು ಇಂದಲ್ಲ, ಮೂರ? ಇವು ಒಂದ್ ಜೊತೆ ನಾವೇ ತಗೊಂಡು. ಇವು ನಿಮ್ಮವೇ? ಅವು ನಮ್ಮವೇನೆ. ಇವು ನಿಮ್ಮವೇನೆ? ಸಿಂಗಲ್ ತಗೊಂಡಿದ್ರ? ಒಂದು ಸಿಂಗಲ್ ತಗೊಂಡು ಇಲ್ಲೇನೆ. ಅಂದ್ರೆ ಒಂದ್ ಜೋಡಿ ಹುಡುಕ್ಬೇಕು ನೀವು ಅದಕ್ಕೆ? ಅದಕ್ಕೆ ಜೊತೆ ಹುಡುಕ್ಬೇಕು ಇವಾಗ. ಓಕೆ. ಎಷ್ಟು ತಗೊಂಡ್ರಿ? ಇವು 110. ಇವು 1,10,000. ಇದು ಓಕೆ. ಇದು ಒಂಟಿ 45,000. ಒಂಟಿ 40. ಸಿಂಗಲ್ ಒಂದು 45,000. 45,000. ಇವು 85,000. 85,000. ಮತ್ತೆ ಯಾವಾಗ ಸೇಲ್ ಮಾಡೋದು ನೀವು? ಮಾರೋದು ನಮ್ಗೆ ಸಂತೆ ಐತೆ, ಕೆಜಿ ಟೆಂಪಲ್ ಅಂತ. ಯಾವ ಊರು? ಕೆಜಿ ಟೆಂಪಲ್. ಗುಬ್ಬಿ ತಾಲೂಕು. ಗುಬ್ಬಿ ತಾಲೂಕು. ಓಕೆ. ಅಲ್ಲಿ ಸೋಮವಾರ ನಡೀತೆ. ಅಲ್ಲಿ ಹಾಕೊಂಡ್ ಅಂದ್ರೆ ಪ್ರತಿ ಸೋಮವಾರ ನಡೀತದೆ? ಅಲ್ಲಿ ಸೋಮವಾರ ನಡೀತದೆ. ಅಂದ್ರೆ ನೀವು ಗ್ರೋತ್ ಮಾಡ್ತೀರಾ ಇಲ್ಲ ಸಡನ್ ಆಗಿ ಸಂತೆ ಬಿಟ್ಬಿಡ್ತೀರಾ? ಇಲ್ಲ, 1 ವಾರ 15 ದಿವಸ ಇರ್ತವೆ ಮನೆ ಹತ್ರ. 15 ದಿನ ಇರ್ತವೆ. ನಂತರ ಇದೇ ವ್ಯಾಪಾರ ನಿಮ್ದು? ಸಂತೆ ಬಂದಾಗ ಬಿಟ್ಬಿಡ್ತೀರಾ? ಹೌದು. ಸೇಲ್ ಮಾಡ್ತಾ ಇರ್ತೀರಾ, ತಗೊಳ್ತೀರಾ? ಯಾವ ಚಾನಲ್ ಅಂತ ಕೇಳಿದ್ರೆ ಗಣೇಶ್ ಪಾಟೀಲ್ ಯೂಟ್ಯೂಬ್ ಚಾನಲ್ ಅಂತ ಹೇಳಿದೆ. ಬನ್ನಿ ಮಾತಾಡ್ತೀನಿ ಅಂತ ಹೇಳಿದ್ರು. ಬನ್ನಿ ಗೌಡ್ರೆ. ಓ, ರಿಟೈರ್ಮೆಂಟ್. ಓಕೆ. ಮೊದಲು ಪ್ರಜಾವಾಣಿ ಕೆಲಸ ಮಾಡ್ತಿದ್ರಂತೆ. ನೋಡಿ, ಎಷ್ಟು ವರ್ಷ ಕೆಲಸ ಮಾಡಿದ್ರಿ ಪ್ರಜಾವಾಣಿಯಲ್ಲಿ? 40 years. 40 years. ರಿಟೈರ್ಮೆಂಟ್ ನಂತರ ದಳ್ಳಾಳಿ ವ್ಯಾಪಾರ ನಿಂತ್ಕೊಂಡ್ಬಿಟ್ಟಿದ್ದೀರಾ? ದಳ್ಳಾಳಿ ಇಲ್ಲ, ಕೃಷಿ. ನಮ್ ಗೌಡ್ರು ಕೃಷಿ ಮಾಡ್ತಿದ್ದಾರೆ. ನಮ್ ಗೌಡ್ರದು ಇದು ನಂದು ಓರಿ ಜೊತೆ ಇತ್ತು. ಜೊತೆ ಮಾರ್ಬಿಟ್ಟು ಅದಕ್ಕೆ ಒಂಟಿ ಮಾರ್ಬಿಟ್ಟೆ. ಗಾಯ ವಾಸ ಆಗಿದೆ. ಜೊತೆಗೆ ಹಾಕೊಂಡು ಕೃಷಿ ಮಾಡ್ತೀನಿ. 50 ಕ್ವಿಂಟಲ್ ರಾಗಿ ಬೆಳೆದಿದ್ದೀನಿ. 50 ಕ್ವಿಂಟಲ್? ಎಷ್ಟು ಎಕರೆ ಜಮೀನ್ ಇದೆ? ಜಮೀನ್ ಕಡಿಮೆ, ಬೇರೆ ಮಾಡ್ಕೊಂಡು ವಾರಕ್ ಮಾಡ್ಕೊಂಡು. ಆದ್ರೆ ಹಳ್ಳಿ ಕಸು ಬಿಟ್ಟಿಲ್ಲ ನೀವು? ಓಕೆ. ಎಷ್ಟು ನೀವು ತಗೊಂಡಿರೋದು ಈಗ? ಇದು ಹೆಂಗೆ ಮಾರಕ್ ಬಂದಿರೋದು? ಜುಲೈನಾಗೆ ಬಿತ್ತನೆ ಟೈಮ್ನಾಗೆ 75,000. ಓಕೆ. 75,000 ಅವರು ಜಮೀನು ವಾರಕ್ಕೆ ತಗೊಂಡು ಅವರು ಅಲ್ಲಿ 50 ಕ್ವಿಂಟಲ್
ರಾಗಿ ಬೆಳೆದಿದ್ದಾರೆ. 2007ರಿಂದ ಹಾ ಕೃಷಿ ಮಾಡ್ತೀವಿ. 90 ಕ್ವಿಂಟಲ್ ತನಕ ರಾಗಿ ಬೆಳೆದಿದ್ದೀನಿ. ಬೇರೆ ಕಡಿಮೆ ಬೆಲೆದ್ ಹಾಕೊಂಡು ವ್ಯವಸಾಯ ಮಾಡ್ತೀನಿ. ಓಕೆ. ಆಮೇಲೆ ಬರೋ ವರ್ಷ ನೋಡೋಣ. ಆದ್ರೆ ನಿಮ್ಗೆ ಏನಂತ ಅಂದ್ರೆ ವ್ಯವಸಾಯ ಮಾತ್ರ ಬಿಡಲ್ಲ. ಇಲ್ಲ ಬಿಡಲ್ಲ. ಹಸು ಸೇಲ್ ಆಗಿದ್ರೆ ಪರವಾಗಿಲ್ಲ, ನಂತರ ವ್ಯವಸಾಯ ಮಾಡಿ ನೆಕ್ಸ್ಟ್ ವರ್ಷ ಮತ್ತೆ ಬಿಡ್ತಾರೆ ಈ ಜಾತ್ರೆಗೇನೆ. ಹಸು ಮಾತ್ರ ಸೇಲ್ ಮಾಡಿದ್ರೆ ಪರವಾಗಿಲ್ಲ. ಜಾತ್ರೆ ಆಗ್ತವೆ, ಅವಕ್ಕೂ ಹೋಗ್ತೀವಿ. ಓಕೆ. ನಾವು 77 ಇಯರ್. ಓಹೋ 77 77 ವರ್ಷ. ಒಳ್ಳೇದಾಗ್ಲಿ. 70ರಿಂದ 2006 ಪ್ರಜಾವಾಣಿ ಕೆಲಸ ನ್ಯೂಸ್ ಡಿಪಾರ್ಟ್ಮೆಂಟ್ ಮಾಡಿದೀನಿ. ಓಕೆ. ನ್ಯೂಸ್ ಸೆಕ್ಷನ್. ನೋಡ್ರಿ ನಿಮ್ ಊರ್ ನಿಮ್ದು, ನಿಮ್ ಹೆಸರು, ನಿಮ್ ಊರು? ನಾವು ಸಿ.ಕೆ. ನಾಗರಾಜು, ಸನ್ ಆಫ್ ಕಾಮಯ್ಯ. ಓಕೆ. ಚಿಕ್ಕ ಸೋಲೂರು, ಸೋಲೂರು ಹೋಬ್ಳಿ. ಸೋಲೂರು. ಸೋಲೂರು ಹೋಬ್ಳಿ, ಮಾಗಡಿ ತಾಲೂಕು. ನಮ್ಮ ಮಕ್ಕಳೆಲ್ಲ ಬೆಂಗಳೂರಿನಾಗಿದ್ದಾರೆ. ನೀವ್ ಒಬ್ರೇ ವ್ಯವಸಾಯ ಮಾಡೋದು? ಒಬ್ನೇನೆ. ಓಕೆ. ನೋಡಿ ಫ್ರೆಂಡ್ಸ್, ಇವರು ವ್ಯವಸಾಯಕ್ಕೆ ಅಂದ್ರೆ ಅದು ಅಷ್ಟು ಪ್ರೀತಿ ಮಾಡಿ ವ್ಯವಸಾಯ ಮಾಡ್ತಾರೆ. ಯಾರು ಇಲ್ಲ, ಮನೇಲೆ ಒಬ್ರೇ ಇದ್ಕೊಂಡು ಅದು ಹಸು ಎಲ್ಲ ನೋಡ್ಕೊಂಡು ವ್ಯವಸಾಯ ಮಾಡ್ತಾರೆ. ಖುಷಿ ಆಯ್ತು ಇವ್ರು ಮಾತು ಕೇಳಿ ನನಗೆ. ನಾವು ಮಾಡೋದು ಕಷ್ಟ ಆಗ್ತಿಲ್ಲ. ತುಂಬಾ ಜನ ನಾವೇನ್ ಮಾಡ್ತೀವಿ ಅಂದ್ರೆ ಬೆಂಗಳೂರು ಜೀವನ ಅಂತ ಬಂದ್ಬಿಡ್ತೀವಿ. ಬಟ್ ಇವ್ರಂತ ಕೇಳಿದ್ರೆ ನಾವು ಇನ್ಸ್ಪೈರ್ ಆಗುತ್ತೆ ನಮ್ಗೆ. ಆಕ್ಚುಲಿ ನಾವು ಹಳ್ಳಿ ಕಡೆಗೆ ಹೋಗ್ಬೇಕು, ವ್ಯವಸಾಯ ಮಾಡ್ಬೇಕು ಅಂತ ಇವ್ರ ಮಾತು ಕೇಳಿದ್ರೆ ತುಂಬಾ ಖುಷಿ ಆಗೋಯ್ತು. ಆಕ್ಚುಲಿ ಇವ್ರ ಏಜ್ ಮುಟ್ಟು 77 ವರ್ಷ ಆಗಿದೆ. ಉದ್ದೇಶ ಏನು ಅಂದ್ರೆ, ನಾವು ಶ್ರಮ ಪಟ್ಟ ಬೆಳೆ ಆಹಾರ ಬೇರೆಯವ್ರ ಮೈನಾಗ ರಕ್ತ ಹರಿಬೇಕು, ನಮ್ ಶ್ರಮ ಬೇರೆಯವ್ರ ಮೈನಾಗ ಇರ್ಬೇಕು. ಅದೇ ಉದ್ದೇಶದಿಂದ ನಾವು ಕೃಷಿಯಲ್ಲಿ ತೊಡ್ಕೊಂಡಿರೋದು. ಯಾರು ತರಕಾರಿ ಬೆಳಿತಾರೆ, ನಾವು ತಿಂತೀವಿ, ಉತ್ಪತ್ತಿ ಆಗ್ತದೆ, ಅವ್ರ ಶ್ರಮ ನಮ್ಮ ಮೈನಾಗ ಇರ್ತದೆ. ಸಾಹಿತ್ಯ ಸಂಗೀತ ಕಲಾವಿನಾಶ ಸಾಕ್ಷಾತ್ ಪಶು ಪುಚ್ಚ ವಿಷಾಣಹೀನ ಅಂತ ಒಂದು ಶ್ಲೋಕ. ಅಂದ್ರೆ ಸಾಹಿತ್ಯ ಸಂಗೀತ ಕಲೆ ಇಲ್ದೋನು ಒಂದು ಹಸು ಬಾಲಕ್ ಸಮಾನ ಅಂತ ಹೇಳಿದ್ರೆ. ಸಂಸ್ಕೃತ ಓದಿದ್ದೀನಿ, ಜ್ಯೋತಿಷ 4 ವರ್ಷ ಓದಿದ್ದೀನಿ. ಆದ್ರೆ ಜ್ಯೋತಿಷ ದಡ್ರಿಗೆ ಮೋಸ ಮಾಡೋ ವಿದ್ಯಾ. ದಡ್ರೆ ಜ್ಯೋತಿಷ ಕೇಳೋದು, ಬುದ್ಧ ಅಂತ ಕೇಳಲ್ಲ. ಸತ್ಯ. ನೀವು ಇದ್ರೆ 200 ರೂಪಾಯಿ ಸಂಪಾದನೆ ಮಾಡ್ಬೋದು. ಸತ್ಯ. ನಾವು ಅದಕ್ಕೆ ಇಳಿಲಿಲ್ಲ. ಕಷ್ಟ ಶ್ರಮ ಟೈಮ್ ವೇಸ್ಟ್ ಮಾಡಬಾರ್ದು. ಕೊನೆಗೆ ನೀವು ಕೈ ಹಿಡಿದಿದ್ದು, ಕೊನೆಗೆ ಯಾವ್ದು ಬೇಡ ಅಂದ್ಬಿಟ್ಟು ಬಂದಿದ್ದು ನಿಮ್ಗೆ ಖುಷಿ. ಟೈಮ್ ವೇಸ್ಟ್. ಒಂದು ಟೈಮ್ನಾಗೆ ಬೆಳೆ ತೆನೆ ಬರ್ತದಲ್ಲ, ಭಾರಿ ಸಂತೋಷ ಆಗ್ತದೆ. ಸತ್ಯ ನೋಡಕ್ಕೆ. ಅವೆಲ್ಲ ಇದ್ರ ಮೇಲೆ ನಾವು ಕೃಷಿ ಮಾಡ್ತಾ ಇರೋದು. ಒಳ್ಳೇದಾಗ್ಲಿ ನಿಮ್ ಕೃಷಿಗೆ. ಇನ್ನೂ ಹೆಚ್ಚು ರಾಗಿ ಬೆಳೀರಿ. ಓಕೆ. ಇನ್ನೂ ಒಂದು 50 ವರ್ಷ ಹಿಂಗೆ ಖುಷಿಯಿಂದ ನಗ್ನಗ್ತಾನೆ ಶಕ್ತಿ ಇರೋ ತಕ ಮಾಡ್ತೀವಿ. ಓಕೆ. ಥ್ಯಾಂಕ್ ಯು ಗೌಡ್ರೆ, ತುಂಬ ಖುಷಿ ಆಗಿದೆ ಮಾತಾಡಿ ನನಗೆ. ಇಲ್ಲಿ ಇಲ್ಲಲ್ಲ. ಸತ್ಯ ನೀವು ಹೇಳೋದ್ ಗೌಡ್ರೆ. ಹೌದು. ಯಾರು ವ್ಯಾಪಾರ ಇಲ್ಲ. ಏನ್ ಗೊತ್ತಾ ಗೌಡ್ರೆ, ಯಾರನು ನಿಮ್ಮಂತ ಇದ್ರೆ ಮಾತ್ರ ಅವ್ರೆ. ಎಷ್ಟೋ ಜನ ಯುವಕರು ಯಾರು ವ್ಯವಸಾಯಕ್ಕೆ ಅಂತ ಯಾರು ಬರ್ತಿಲ್ಲ, ಗೊತ್ತಲ್ಲ. ಆದ್ರೆ ನಾವು ಊಟ ಎಲ್ಲ ನೀರಿಲ್ಲ ನೋಡಿ, ನಾವು ಜೈದಾ ಇದ್ದೀವಿ ನೋಡಿ. ತಲೆ ಬಿಟ್ರೆ ಯಾವ ಇಲ್ಲ ನೋಡಿ, ಇರುವಂತರೆಲ್ಲ ಸಿಟಿಗೆ ಹೋಯ್ತಾರೆ. ಓಕೆ. ಏನು ಮಾಡಕ. ಗೌಡ್ರಿಗೆ ವ್ಯಾಪಾರಿಗೆ ಅಂತ ಅಮೌಂಟ್ ಕೊಟ್ಟಿದ್ದಾರೆ. ಗೌಡ್ರು ಆಕ್ಚುಲಿ ಮನಸ್ತೃಪ್ತಿ ಆಗಿಲ್ಲ. ಯಾವ್ದು ಮಾರಿರೋದು? ಇಲ್ಲಿ ಇತ್ತಿರ ಈ ಕಡೆ ಸಡವಾ ಇದು ಇಲ್ಲಿ ವ್ಯಾಪಾರ ಕಟ್ತಿದ್ದಾರೆ ಈ ಹಸುಗಳಿಗೆ. ಆದ್ರೆ ಇಲ್ಲಿ ವ್ಯಾಪಾರ ಇಲ್ಲಿ ನಡೀತೈತೆ, ಕುತ್ಕೊಂಡು ಇಲ್ಲಿ ವ್ಯಾಪಾರ ಮಾಡ್ತಿದ್ದಾರೆ. ಆದ್ರೆ ಗೌಡ್ರು ಕೊಟ್ಟಿದ್ದಾರೆ. ಗೌಡ್ರು ಯಾಕೋ ಮನಸ್ಸಿಗೆ ಬೇಜಾರಾಗಿ ಎದ್ದೇ ಬಿಟ್ರು. ಇವ್ರು ವ್ಯಾಪಾರಕ್ಕೆ ಅಮೌಂಟ್ ಕೊಟ್ಟರು, ವಾಪಸ್ ಕೊಟ್ಟು ಮನಸ್ಸಿಗೆ ತೃಪ್ತಿ ಆಗ್ತಾನೆ ಗೌಡ್ರಿಗೆ. ವ್ಯಾಪಾರ ಕ್ಯಾನ್ಸಲ್ ಆಯ್ತು. ಬನ್ನಿ ಮುಂದೆ ತೋರಿಸ್ತಾ ಹೋಗ್ತೀವಿ. ನೋಡಿ ಇಲ್ಲಿ ಆಡು ತುಂಬಾರ ಜೊತೆ ಹಸುಗಳನ್ನ. ಎಲ್ಲಾ ಕಡೆನೂ ವ್ಯಾಪಾರ ನಡೀತೈತೆ ನೋಡಿ. ನಮ್ ಕಡೆನೂ ಇದ್ ಮಾಡ್ತಾರೆ, ಹೇಮಗಿರಿ ಅಂತ. ಅಲ್ಲಿ ಎಷ್ಟು ಹಸುಗಳನ್ನ ಹಾಸಿಗೆ ಮೇಲೆ ಇಟ್ಟಿರ್ತಾರೆ. ಆಕ್ಚುಲಿ ನಾನು ನೋಡಿ ತುಂಬಾ ಖುಷಿ ಆಗುತ್ತೆ. ಆಕ್ಚುಲಿ ನೋಡಿ ಇಲ್ಲಿ ಚಳಿಗಳು ಯಾವ ತರ ನೋಡಕ್ಕೆ ಖುಷಿ ಆಗುತ್ತೆ ಅಂತಾರೆ ಹಸುಗಳನ್ನ. ನೋಡಿ ಎಷ್ಟು ದೊಡ್ಡ ಎತ್ತಿದೆ ಇಲ್ಲಿ. ಅಣ್ಣ ಹರೀಶ್ ಅನ್ಬಿಟ್ಟು. ಅಣ್ಣ ಊರ್ ನಿಮ್ದು? ಅಣ್ಣ ಮಾಗಡಿ ಟೌನು.
ಮಾಗಡಿ ಟೌನ್ ಇಂದ ಇಲ್ಲೇ ಹತ್ರ ಊರ ಮಾಗಡಿ ಟೌನ್ ಅಣ್ಣ. ಓಕೆ ಅಣ್ಣ, ಎಷ್ಟು ವರ್ಷದಿಂದ ವ್ಯಾಪಾರ ಮಾಡ್ತೀರಣ್ಣ ನೀವು? ನಾನು 7 ವರ್ಷದಿಂದ ಮಾಡ್ತಿದ್ದೀನಿ. 7 ವರ್ಷದಿಂದ ವ್ಯಾಪಾರ ಮಾಡ್ತಿದ್ರ ಅಂದ್ರೆ ಪರಂಪರೆಯಿಂದ ಬಂದಿದ್ಯಾ ಹೆಂಗೆ ನೀವು? ಇಲ್ಲ ಅಣ್ಣ, ನಮ್ ತಾತ ಮಾಡ್ತಾ ಇದ್ರು, ನಮ್ಮ ಅಪ್ಪ ಮಾಡ್ತಾ ಇರ್ಲಿಲ್ಲ, ಇಂಟ್ರೆಸ್ಟ್ ಇರ್ಲಿಲ್ಲ, ನೀವು ಮಾಡ್ತಾ ಇದ್ದೀರಾ? ನಾನ್ ಮಾಡ್ತಾ ಇದ್ದೀನಿ ಅಣ್ಣ. ಅಣ್ಣ ಎಷ್ಟು ಹಸುಗಳಿದೆ ಇಲ್ಲಿ? ಅಣ್ಣ ನಮ್ಮವು 3 ಜೊತೆ ಇದ್ದು, 4 ಜೊತೆ ಇದ್ದು, 3 ಜೊತೆ ಕೊಟ್ಟಿದ್ವಿ, 1 ಜೊತೆ ಇದೆ ಅಣ್ಣ. ಎಷ್ಟು ಕೊಟ್ಬಿಟ್ರಿ ಅಣ್ಣ? ಅಣ್ಣ ಕರ್ಸ್ಕೊಂಡಿದ್ದು ಒಂದ್ 36,000 ಕೊಟ್ಟಿದ್ದು, ಒಂದ್ 25,000 ಕೊಟ್ಟಿದ್ದು, ಇನ್ನೊಂದೇರು 1,10,000 ಕೊಟ್ಟು ಈ 1 ಜೊತೆ ಅವೆ. ಇವೇನೇ ರೈಟ್ ಹೇಳ್ತಿದ್ದೀರ ಅಣ್ಣ? ಅಣ್ಣ ಇವು 4.5 ಲಕ್ಷ ಹೇಳ್ತಾ ಇದೀವಿ. ಯಾವಕ್ಕೆ? ಈ ಜೊತೆ ಅಣ್ಣ ಇವೆರಡು ಒಂದ್ ಜೊತೆ. ಅಣ್ಣ ಓಕೆ, ಎಷ್ಟು? 4.5 ಲಕ್ಷ ಹೇಳ್ತೀವಿ. 4.5 ಲಕ್ಷ. ಓಕೆ ಅಣ್ಣ, ಎಷ್ಟು ದಿನ ಗ್ರೋತ್ ಮಾಡಿದ್ರಿ ಅಣ್ಣ? ಗ್ರೋತ್ ಒಂದು ಇಷ್ಟೇ ದಿನಕ್ಕೆ ಆಯ್ತೇವೆ ಅಂತ ಯಾವ್ರು ಹೇಳಕ್ ಆಗಲ್ಲ. ಅಂದ್ರೆ ನೀವು ಗ್ರೋತ್ ಮಾಡಿ ಇನ್ನೊಂದಿಲ್ಲ ಅಂತ ಅಲ್ಲ, ಅಂದ್ರೆ ವ್ಯಾಪಾರ ಯಾವಾಗ ಆಗುತ್ತೆ ಸಂತೆಗಿಂತ ಕೊಟ್ಟರೆ ಬಿಟ್ಬಿಡ್ತೀರಾ ಅವಾಗ? ಅಣ್ಣ ಅಲ್ಲ, ನಾವು ಕೆಲ್ಸ ಟೈಮಲ್ಲಿ ಇದ್ದಾಗ ಮಾಮೂಲಿ ತಿಂಡಿ ಕೊಡ್ತೀವಿ, ಮನೆಗೆ ಕೆಲ್ಸಕ್ಕೆ ಹಾಕೋತೀವಿ, ನಮ್ಮ ಹೊಲ ಉಳಕ್ಕೆ ಗಾಡಿ ಹೊಡೆಯಕ್ಕೆ ಹಾಕೊಳ್ತೀರಾ? ಹಾಕೋತೀವಿ. ಸಂತೆ ಆದ್ರೆ ಮತ್ತೆ ಕಟ್ತೀವಿ. ತಿರ್ಗಾ ಕೆಲ್ಸ ಎಲ್ಲ ತಪ್ಪಿಸಿ ಒಂದ್ 2 ತಿಂಗಳು ರೆಸ್ಟ್ ಕೊಟ್ಟು ತಿರ್ಗಾ ಚೆನ್ನಾಗಿ ಸಾಕ್ತಿವಿ. ಓಕೆ ಅಣ್ಣ, ಒಂದ್ ಕ್ವಶನ್ ನಿಮ್ಗೆ. ಹೇಳಿ ಅಣ್ಣ. ಅಣ್ಣ, ಎಷ್ಟು ನಿಮಗೆ ಖರ್ಚು ಬರುತ್ತೆ ಅಣ್ಣ ಸಾಕ್ಲಿಕ್ಕೆ ಒಂದು ದಿನಕ್ಕೆ? ಅಣ್ಣ ಒಂದು ದಿನಕ್ಕೆ ಇಷ್ಟು ಖರ್ಚು ಅಂತ ಹೇಳಕ್ಕಲ್ಲ, ಲಂಸಮಾಗ ಮೇಸದ ಮೇಲೆ ಡಿಪೆಂಡ್ ಆಯ್ತು. ಕೆಲಸ ಟೈಮ್ ಖರ್ಚು ಕಮ್ಮಿ. ಜಾತ್ರೆ ಟೈಮ್ ಬರ್ತಂದ್ರೆ ದಿನಕ್ಕೆ 500 ರಿಂದ 1000 ರೂಪಾಯಿ ಗಂಟನು ಬಂದಿದೆ. ಓಕೆ, ನಾವ್ ಮಾಡೋದ್ರ ಮೇಲೆ ಡಿಪೆಂಡ್ ಆಯ್ತು. ಅಂದ್ರೆ ಮಾಡೋದ್ಮೇಲೆ ಡಿಪೆಂಡ್. ದುಡಿತಾ ಒಟ್ಟಿನಲ್ಲಿ ದುಡಿತ ಕೆಲ್ಸಕ್ಕೆ ನಮ್ ಇನ್ಮೇಲೆ ಮನೆಗೆ ಹೋದ್ಮೇಲೆ ಕೆಲ್ಸಕ್ಕೇನೆ ನಮ್ಗೆ. ಯಾವ ರೀತಿ ಇಟ್ಟಿದ್ದಾರೆ ಅಂತ, ಅದಕ್ಕೆ ಲೈಟ್ ಎಲ್ಲ ಬಿಟ್ಟು, ಈ ಮದುವೆ ಮನೆ ಲೈಟ್ ಎಲ್ಲ ಬಿಡ್ತಾರಲ್ಲ ಆ ತರ ಮಾರ್ಲಿಕ್ಕೆ ಇಟ್ಟಿದ್ದಾರೆ. ಶಾಮಿಯಾನ ಎಲ್ಲ ಹಾಕಿ, ಟೆಂಟ್ ಎಲ್ಲ ಹಾಕಿ, ನಮ್ಮ ಹಳ್ಳಿ ಸಂಸ್ಕೃತಿ ಎತ್ತು ತೋರಿಸುತ್ತೆ ನಮ್ಗಿದು. ಬನ್ನಿ ಮುಂದೆ ಹೋಗೋಣ. ಇಲ್ಲಿ ಮುಂದೆನೂ ಹಾಕಿ ಟೆಂಟ್ ಎಲ್ಲ ಹಾಕಿ ಇಟ್ಟಿದ್ದಾರೆ, ಶಾಮಿಯಾನ ಎಲ್ಲ ಹಾಕಿ, ಲೈಟ್ ಎಲ್ಲ ಡೆಕೋರೇಷನ್ ಎಲ್ಲ ಮಾಡಿ ನೋಡ್ಲಿಕ್ಕೆ ಒಂಥರ ಖುಷಿ ಆಗುತ್ತೆ. ನೋಡಿ ಇಲ್ಲಿ ಸ್ಟೇಜ್ ಮೇಲೆ ಇಟ್ಟಿದ್ದಾರೆ, ನೋಡ್ಲಿಕ್ಕೆ ಒಂಥರ ಆನಂದ ಆಗುತ್ತೆ ನಮ್ಗೆ. ಹೇಳಿಲ್ವಾ ಸ್ಟೇಜ್ ಮೇಲೆ ಅಂತ? ಯಾವ ರೀತಿ ಇವು ಸಾಮಾನ್ಯ ಕಮ್ಮಿ ಇರಲ್ಲ, ಮಿನಿಮಮ್ 5 ಲಕ್ಷ 6 ಲಕ್ಷನೇ ಇರ್ತದೆ ಆಲ್ಮೋಸ್ಟ್. ಇವ್ರು ಏನ್ ಮಾಡ್ತಾರೆ ಅಂತ ಅಂದ್ರೆ, ಈಗ ಸೇಲ್ ಆಗ್ದಿನಲ್ವಾ, ನೆಕ್ಸ್ಟ್ ಮತ್ತೆ ಇಲ್ಲೇ ಇಟ್ಕೊಳ್ಳಲ್ಲ, ಇವನ್ನ ಬೇರೆ ಸಂತೆ ನೋಡ್ತಾ ಇರ್ತಾರೆ, ಇಲ್ಲಾಂದ್ರೆ ವ್ಯವಸಾಯಕ್ಕೆ ಯೂಸ್ ಮಾಡ್ಕೊಬಿಡ್ತಾರೆ ಹಸುಗಳನ್ನ. ಪ್ರಜ್ವಲ್ ಅಂತ ಹೇಳಿ ಅಣ್ಣ. ಈ ಊರ್ ನಿಮ್ದು ಇಲ್ಲೇ ಮಾಗಡಿ ಅಂದ್ರೆ ಯಾವಾಗಲೂ ಜಾತ್ರೆಗೆಲ್ಲ ಹಸು ಬಿಡ್ತಿರ್ತೀರಾ? ತರ್ತೀವಿ ಅಣ್ಣ, ತರ್ತೀವಿ, ಮಾರ್ತೀವಿ. ಅಣ್ಣ, ಎಷ್ಟು ವರ್ಷದಿಂದ ವ್ಯಾಪಾರ ನಿಮ್ದು? ಎಷ್ಟು ವರ್ಷದಿಂದ ವ್ಯಾಪಾರ ನಿಮ್ದು? ಅಣ್ಣ ನಾನೊಂದ ಈಗೊಂದ 3-4 ವರ್ಷದಿಂದ. 3-4 ವರ್ಷದಿಂದ. ಎಷ್ಟು ಜೊತೆ ಹಸುನ ಸೇಲ್ ಮಾಡಿದ್ರಿ? ಅಣ್ಣ ನಮ್ಮ ಒಂದ್ 2 ಇದ್ದು ಕೊಟ್ಟು, ಇವ್ ನಮ್ ಸ್ನೇಹಿತರು 22 ಜೊತೆ ಹಾಕಿದ್ರು. 22 ಜೊತೆ ಅಂದ್ರೆ ಇವೆಲ್ಲ ಶಾಮಿಯಾನೆಲ್ಲ ಹಾಕಿ ಎಲ್ಲ ನಿಮ್ ಕಡೆ ಫ್ರೆಂಡ್ಸ್ ಅವೆಲ್ಲ? ನಮ್ ಇರೋದೆಲ್ಲ ಫ್ರೆಂಡ್ಸ್. ನಮ್ ಫ್ರೆಂಡ್ಸ್ ನಮ್ಮವೇ. ಅಂದ್ರೆ ಆಲ್ಮೋಸ್ಟ್ ಎಲ್ಲ ಸೇಲ್ ಆಗಿದೆ. ಸರ್ 15 ಜೊತೆ ಕೊಟ್ಟಿದೀವಿ, ಇನ್ನೊಂದ್ 7 ಜೊತೆ ಇದೆ. ಎಷ್ಟು? 15 ಜೊತೆ ಕೊಟ್ಟಿದೀವಿ. 15 ಜೊತೆ ಎಷ್ಟಕ್ ಬರೋದಣ್ಣ? ನಾನು 15 ಜೊತೆ ಒಂದ್ ಜೊತೆಗೆ ಎಷ್ಟು ಮಾರಿದ್ರಿ? ಎಷ್ಟಂಗೆ? ಅಣ್ಣ ದನ ಇದ್ದಂಗೆ. ಇವಕ್ಕೆ ಒಂದ್ 4 ಲಕ್ಷ ಹೇಳ್ತಾ ಇದೀವಿ, ನೋಡ್ಕೋಕೆ 2 ಹೇಳ್ತಾ ಇದೀವಿ. ಎಷ್ಟು ಲಕ್ಷ? 2.5 ಲಕ್ಷ. 2 ಲಕ್ಷ. 1.65 ಹೇಳ್ತಾ ಇದೀವಿ. 1.10. ಕಮ್ಮಿ ದುಡವಿದೆ, ಜಾಸ್ತಿ ದುಡವಿದೆ. ಓಕೆ, ಇವೆಷ್ಟು ಹೇಳಿದ್ ನೀವು? ಅಣ್ಣ ಇವು 3 ಹೇಳ್ತಾ ಇದೀವಿ. 3.5 ಲಕ್ಷ ಹೇಳ್ತಾ ಇದ್ರ. ಎಷ್ಟಕ್ಕೆ ಬಂದ್ರೆ ಕೊಡ್ತೀರಣ್ಣ ಲಾಸ್ಟ್ ಪ್ರೈಸ್? ಒಂದ್ 2.80 2.90. 2.80 ಅಕಸ್ಮಾತ್ ನೀವು ಸೇಲ್ ಆಗಿಲ್ಲ ಅಂದ್ರೆ ತಲೆ ಕೆಡ್ಸಲಕ್ ಹೋಗಲ್ಲ, ಮತ್ತೆ ಬೇರೆ ಸಂತೆ ಬಿಟ್ಬಿಡ್ತೀರಾ? ಸಂತೆಗೆ ಹಾಕ್ರು ಇದು ಮಾಡಕ್ಕಲ್ಲ ಅಣ್ಣ, ಸಂತೆಗೆ ಹಾಕಂತ ದನನೂ ಅಲ್ಲ ಇವು. ಮತ್ತೆ ಯಾವ ತರ ಅಣ್ಣ? ಮುಂದಿನ ಜಾತ್ರೆ ಜಾತ್ರೆ ಇಲ್ಲ, ಮುಂದಿನ ಮಾಗಡಿ ತಾಡ್ದು ಹುಲ್ಲು ಹಾಕ್ತಿವಿ. ಅಂದ್ರೆ ಒಟ್ಟು ಜಾತ್ರೆ ಆದಾಗ್ಲೇ ಕೆಲ್ಸಕ್ಕೂ ಈಗ ಅವತ್ರ ಕೆಲಸ ಮಾಡಕ್ ಆಗ್ತದೆ, ಕೆಲಸ ಮಾಡ್ಕೋತೀವಲ್ಲ, ನೇಗ್ಲಿಕ್ಕೆ ಉಳ್ಳ ಕೆಲಸ ಯೂಸ್ ಐತಿ. ಒಂದು ದಿನಕ್ಕೆ ಅಣ್ಣ ನಿಮ್ಗೆ ಎಷ್ಟು ಖರ್ಚು? ಒಂದು ಜೊತೆಗೆ 500 ಬಂದೇ ಬರ್ತದೆ. ಅದು ನಮ್ ಸ್ವಂತ ಹುಲ್ಲಿದ್ದು, ನಮ್ ಮನೆ ಹಸ್ಕೊಳ್ಳಿದ್ದು, ನಮ್ಮ ಹಸ್ಕೊಳ ಅಲ್ಲೇ ಕರ್ದಾಕೊಂಡ್ರು 500 ರೂಪಾಯಿ ಬಂದೇ ಬರ್ತದೆ. 500 ಕಂಪಲ್ಸರಿ. 1 ಕೆಜಿ ಚಕ್ಕೆ ಬೂಸ ರಬಸ ಜೋಳ ನುಚ್ಚು, ಇನ್ನೊಂದ್ ಕೆಜಿ ಚಕ್ಕೆ ಬೂಸ ರಬಸ ಜೋಳ ನುಚ್ಚು. ಏನ್ ಮನೆ ಈ ಟೈಮಲ್ಲಿ ನಾರ್ಮಲ್ ಟೈಮಲ್ಲಿ ಹಾಕಲ್ಲ, ಜಾತ್ರೆ ಟೈಮಲ್ಲಿ ಒಂದೂವರೆ ತಿಂಗಳು 2 ತಿಂಗಳು ಜಾತ್ರೆ ಐತೆ ಟೈಮಲ್ಲಿ ಎತ್ ರೆಡಿ ಮಾಡ್ಬೇಕಲ್ಲ, ಆ ಟೈಮಲ್ಲಿ ಹಾಲ್ ಹಾಕ್ತಿವಿ. ಮೊಟ್ಟೆ ಏನು ಕೊಡಕ್ ಹೋಗಲ್ಲ, ಹಾಲೊಂದ್ ಹಾಕ್ತಿವಿ. ನಾನು ನಂಗೆ ಅನ್ ಪ್ರಕಾರ ತುಂಬಾ ಜನ ನಾನು ಅಲ್ಲಿ ಕೇಳ್ಕ ಬಂದೆ, ಎತ್ತುಗಳಿಗೆಲ್ಲ ಇದು ಮೊಟ್ಟೆ ಕೊಡ್ತಾರೆ ಅಂತ. ಸರ್ ಓರಿಗಳು ಕೊಡ್ತಾರೆ, ಓರಿಗಳು ಕೊಡ್ತಾರೆ, ಕರುಗಳಿಗೂ ಕೊಡ್ತಾರೆ.
ಅಂದ್ರೆ ಕೊಡೋರ್ ಇದ್ದು ನಮ್ಗೇನು ಮೊಟ್ಟೆ ಹಾಲು ಅವು ಇವು ಹಾಕ್ತಿವಲ್ಲ ಮೊಟ್ಟೆ ಏನ್ ಕೊಡಕ್ ಹೋಗಲ್ಲ. ಎಷ್ಟೆಲ್ಲ ಆಗಿದೆ ಅಣ್ಣ ಕಡೆ ಅಲ್ಲೇ ವರ್ಷದ 1 ವರ್ಷ ಆಗೈತೆ ಕಡೆ 1 ವರ್ಷ ಆಗಿದೆ. ಕಡೆ ಬಿದ್ದು 1 ವರ್ಷ ಆಗೈತೆ. ಓಕೆ ನಂಗೆ ವ್ಯಾಪಾರ ಅಂದ್ರೆ ಜಾತ್ರೆ ವರ್ಷ ಜಾತ್ರೆಗೆ ಹಾಕ್ತೀರಾ ನೀವು? ಸರ್ ವರ್ಷ ಮಿಸ್ ಮಾಡಲ್ಲ. ಮಿಸ್ ಮಾಡಲ್ಲ. ಒಂದೊಂದ್ ವರ್ಷ ದನ ಇಲ್ದೇ ಹೋದಾಗ ಹಾಕಲ್ಲ. ಓಕೆ ಇದ್ದಾಗ ಹಾಕ್ತಿವಿ. ನಂಗೊಂದ್ ಖುಷಿ ಆಗಿದೆ ಏನಕ್ಕೆ ಅಂತ ಅಂದ್ರೆ ನೀವು ಸ್ಟೇಜ್ ಹಾಕ್ಸಿದಿರಲ್ಲ ಒಂಥರ ಏನೋ ಈ ನಾಟ್ಯ ಗೀಟ್ಗ ಇದ್ದಾಗ ಊರ್ ಕಡೆ ಹಾಕ್ತಿವಲ್ಲ ಸ್ಟೇಜ್ ಹಾಕೋ ಲೇಟ್ ಎಲ್ಲ ಬಿಟ್ಟು ಆತರ ಅನಿಸ್ತು ನಂಗೆ ಸ್ಟೇಜ್ ನೋಡಿ ಹಾಕ್ಸಲಿ. ಹಿಂಗೆ ನಿಮ್ ವ್ಯಾಪಾರ ಒಳ್ಳೊಳ್ಳೆ ದನಗಳು ಸೇಲ್ ಮಾಡ್ತಾರೆ ಹಿಂಗೆ ಅಣ್ಣ. ಹಳ್ಳಿಕಾರಲ್ಲ? ಹಳ್ಳಿಕಾರ ಎಲ್ಲ ಹಳ್ಳಿಕಾರ. ಜೈ ಹಳ್ಳಿಕಾರ ಅಂತ ಹೇಳ್ಬಿಡಿ ಒಂದ್ಸಲ. ಜೈ ಹಳ್ಳಿಕಾರ. ಓಕೆ ಹಿಂಗೆ ಖುಷಿಯಾಗಿ ಇನ್ನೂ ಹಳ್ಳಿಕಾರ ಇನ್ನೂ ಬರ್ತಾ ಇರ್ಲಿ.